ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೆ. ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸ್ತಾ ಇದ್ದೀರಿ ಏನಾಗ್ತಾ ಇದೆ ಅಂತ ಹೇಳಿ. ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳನ್ನ ಈಗಾಗಲೇ ಕಸ್ಟಡಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ರೇಣುಕಾ ಸ್ವಾಮಿಯನ್ನ ಕರೆತಂದು ಹಿಗ್ಗಾಮುಗ್ಗಾ ಥಳಿಸಿ ಮನಸೋ ಇಚ್ಛೆ ಹೊಡೆದು ಕೊಲೆ ಮಾಡಿದ್ದಾರೆ. ಇವರೇನು ನರಹಂತಕರ, ಇನ್ನೇನಾದ್ರೂ ಬೇರೆನೇ ಇವರು ಅಂತ ಹೇಳಿ ಜನಸಾಮಾನ್ಯರು ಕೂಡ ಆಕ್ರೋಶದ ಮಾತುಗಳನ್ನ ಆಡ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ. ಒಬ್ಬ ಹೀರೋ, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಕರೆಸಿಕೊಳ್ತಾ ಇದ್ದಂತ ನಟ ದರ್ಶನ್ ಈ ಕೇಸ್ನ A2 ಆರೋಪಿ. ನಂಬೋಕೆ ಆಗ್ತಾ ಇಲ್ಲ ಅವರ ಅಭಿಮಾನಿಗಳಿಗೂ ಕೂಡ. ಆದ್ರೆ ಅವರ ಅಭಿಮಾನಿಗಳು ಅವರನ್ನ ಬಿಟ್ಟು ಕೊಡೋದಕ್ಕೆ ಮುಂದಾಗಿಲ್ಲ. ಆದ್ರೆ ಏನು ಸಾಕ್ಷಿ ಅಂತ ಕೇಳ್ತಾನೆ ಇದ್ದಾರೆ ದರ್ಶನ್ ಅವರ ಅಭಿಮಾನಿಗಳು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. 21 ಸಾಕ್ಷಿಗಳು ಲಭ್ಯ ಆಗಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಗಮನಿಸ್ತಾ ಹೋಗೋಣ. ಇದು ಡಿ ಗ್ಯಾಂಗ್ ಅಲ್ಲ, ಪಕ್ಕಾ ಡೆವಿಲ್ ಗ್ಯಾಂಗ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಸಿಕ್ಕಿದೆಯಂತೆ 21 ಸಾಕ್ಷ್ಯಾಧಾರಗಳು. ಸ್ಟ್ರಾಂಗ್ ಎವಿಡೆನ್ಸ್ ದರ್ಶನ್ಗೆ ಕಾನೂನು ಕುಣಿಕೆ ಫಿಕ್ಸ್. 21 ಸಾಕ್ಷಿಗಳು ಅಲ್ಲದೆ ಮತ್ತಷ್ಟು ಸಾಕ್ಷ್ಯಾಧಾರಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇದು ಇಡೀ ಡಿ ಗ್ಯಾಂಗ್ ಅಲ್ಲ, ಪಕ್ಕಾ ಡೆವಿಲ್ ಗ್ಯಾಂಗ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಗೆ ಹೊಡೆದು ಕೊಂದಿದ್ದಾರೆ ಅಂತ ಅಂದ್ರೆ ರೇಣುಕಾ ಸ್ವಾಮಿಯನ್ನ ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯನ್ನ ಮತ್ತೊಬ್ಬ ಮನುಷ್ಯ ಈ ರೀತಿಯಾಗಿ ಕೊಲೆ ಮಾಡ್ತಾರೆ ಅಂತ ಹೇಳಿ ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ ಒಬ್ಬ ನಟ ಆಗಿದ್ರು ದೆವ್ವದ ರೀತಿಯಲ್ಲಿ, ಭೂತದ ರೀತಿಯಲ್ಲಿ ವರ್ತನೆ ಮಾಡಿರೋದು ನಿಜಕ್ಕೂ ಆಶ್ಚರ್ಯ ತಂದಿದೆ. ಆ 21 ಸಾಕ್ಷ್ಯಾಧಾರಗಳು ಏನು, ಇವರ ಕೃತ್ಯ ಹೇಗೆ ಬೆಳಕಿಗೆ ಬರ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಮೊದಲ ಸಾಕ್ಷ್ಯ ಏನಪ್ಪಾ ಅಂತ ಅಂದ್ರೆ, ಅದು ಶೆಡ್ನಲ್ಲಿ ದರ್ಶನ್ ಇದ್ದಿದ್ದು ಪತ್ತೆಯಾಗಿದೆ. ಟವರ್ ಡಂಪ್ನಿಂದ ಟೆಕ್ನಿಕಲ್ ಸಾಕ್ಷ್ಯ ಲಭ್ಯ ಆಗಿರೋದು. ಆ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ದರ್ಶನ್ ಇರಲಿಲ್ಲ ಅಂತ ಹೇಳಿ ವಾದ ಮಂಡನೆ ಮಾಡಲಾಗ್ತಾ ಇತ್ತು. ಸಾಕ್ಷಿ ಸಿಕ್ಕಿದೆ, ದರ್ಶನ್ ಆ ಶೆಡ್ನಲ್ಲೇ ಇದ್ರು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ಟವರ್ ಡಂಪ್ ಮಾಡಿದ್ದಾರೆ. ಟವರ್ ಡಂಪ್ನಿಂದ ಎಲ್ಲವೂ ಕೂಡ ಟೆಕ್ನಿಕಲ್ ಸಾಕ್ಷ್ಯ ಇಲ್ಲಿ ಲಭ್ಯ ಆಗಿರೋದು. ಆ ಮೊಬೈಲ್, ಆ ಶೆಡ್ನಲ್ಲಿ ಯಾರಿದ್ರು, ಎಷ್ಟು ಮೊಬೈಲ್ಗಳಿದ್ವು, ಆ ನಂಬರ್ ಎಲ್ಲವೂ ಕೂಡ ಟ್ರೇಸ್ ಆಗಿದೆ. ಅದರಲ್ಲಿ ದರ್ಶನ್ ಕೂಡ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಇನ್ನು ಎರಡನೇ ಸಾಕ್ಷಿ, ಕೃತ್ಯದ ಬಗ್ಗೆ ಆರೋಪಿಗಳ ಕಾಲ್ ಡೀಟೇಲ್ಸ್ ಬಹಳ ಮುಖ್ಯ ಆಗುತ್ತೆ. ಈ ಕೃತ್ಯ ಹೇಗೆ ನಡೀತು ಅನ್ನೋದಕ್ಕಿಂತ ಹೇಗೆ ನಡೆಸಿದ್ರು, ಹೇಗೆ ಮಾಡಿದ್ರು, ಯಾವೆಲ್ಲ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಇದೆಲ್ಲ ವಿಚಾರಣೆ ವೇಳೆ ಗೊತ್ತಾಗಲೇಬೇಕು. ಕಾಲ್ ಡೀಟೇಲ್ಸ್, ಒಬ್ಬೊಬ್ಬರ ಫೋನ್ ಕರೆಯನ್ನ ಟ್ರೇಸ್ ಮಾಡಿದ್ದಾರೆ ಪೊಲೀಸರು. ಆಗ್ಲೂ ಕೂಡ ಇವರು ಸಿಕ್ಕಿ ಬಿದ್ದಿದ್ದಾರೆ. ಇದು ಎರಡನೇ ಸಾಕ್ಷಿ. ಆದ್ರೆ ಇನ್ನು ಮೂರನೇ ಸಾಕ್ಷಿ, ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗ್ತಾರೆ. ಈ 3 ಜನ ಏನಿದಾರಲ್ಲ, ಇವ್ರು 3 ಜನ ಬಂದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗ್ತಾರೆ. ನಮಗೂ ರೇಣುಕಾ ಸ್ವಾಮಿ ಮಧ್ಯೆ ಹಣದ ವ್ಯವಹಾರ ಇತ್ತು, ಹಾಗಾಗಿ ಆತನನ್ನ ಕೊಲೆ ಮಾಡಿದ್ದೀವಿ ಅಂತ ಹೇಳಿ ಬಂದು ಸರೆಂಡರ್ ಆಗ್ತಾರೆ. ಅಲ್ಲೇ ಮಾಡಿರೋದು ಇವ್ರು ಎಡವಟ್ಟು. ಆಗ ಪೊಲೀಸರು ಸುಮ್ಮನೆ ಬಿಡ್ತಾರ, ಒಬ್ಬೊಬ್ಬರನ್ನೇ ವಿಚಾರಣೆಗೆ ಒಳಪಡಿಸ್ತಾರೆ. ಆ 3 ಜನನು ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾರೆ. ಆಗ ಬಂದಿದ್ದೆ ದರ್ಶನ್ ಹೆಸರು. ಈ 3 ಜನ ಏನಿದಾರಲ್ಲ, ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್, ಕೊಲೆ ಮಾಡಿದ್ದಾಗಿ ಬಂದು ಸರೆಂಡರ್ ಆಗಿಬಿಟ್ರೆ ಬಿಟ್ಟು ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ.
ನೋ ವೇ. ಕರ್ನಾಟಕ ಪೊಲೀಸ್ ಎಷ್ಟು ಸ್ಟ್ರಾಂಗ್ ಅಂತ ಈ ಒಂದು ಕೇಸ್ನಲ್ಲಿ ತೋರಿಸ್ತಾ ಇದ್ದಾರೆ. 4ನೇ ಸಾಕ್ಷ್ಯ ಏನಪ್ಪಾ ಅಂತ ಅಂದ್ರೆ, ಮೃತದೇಹ ಬಿಸಾಡಲು 30 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ರು ದರ್ಶನ್. ಆ 30 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. 30 ಲಕ್ಷ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು ಅಂತ ಹೇಳಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಫ್ಕೋರ್ಸ್ ಆ ಹಣವನ್ನ ಸಾಗಾಟ ಮಾಡೋದ್ರ ಸಲುವಾಗಿ, ಮೋರಿ ಪಕ್ಕ ಬಿಸಾಡೋ ಸಲುವಾಗಿ ದರ್ಶನ್ 30 ಲಕ್ಷ ರೂಪಾಯಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಆರೋಪಿಗಳು ಬಾಯ್ಬಿಡ್ತಾರೆ. ಆ 30 ಲಕ್ಷ ರೂಪಾಯಿ ಹಣವನ್ನ ಈಗ ಪೊಲೀಸ್ ಇಲಾಖೆ ಸೀಸ್ ಮಾಡಿದೆ. ಇನ್ನು 5ನೇ ಸಾಕ್ಷಿ, ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗವಾಗುತ್ತೆ. ಆ 3 ಜನ ಏನಿದ್ರಲ್ಲ, ಮೊದಲಿಗೆ ಸರೆಂಡರ್ ಆಗೋಕೆ ಬರ್ತಾರೆ, ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್ ನಾಯಕ್. ಈ 3 ಜನ ಎಂತ ಎಡವಟ್ಟು ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಅಂದ್ರೆ, ಒಬ್ಬೊಬ್ಬರ ಹೆಸರನ್ನ ಬಾಯ್ಬಿಡೋದಕ್ಕೆ ಶುರು ಮಾಡ್ತಾರೆ. ಫೈನಲಿ ಬಂದಿದ್ದೆ ದರ್ಶನ್ ಅವರ ಹೆಸರು. ಬಹಳ ಪ್ರಮುಖವಾಗಿ ಇಲ್ಲಿ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗ ಆಗುತ್ತೆ. ನಾವು 3 ಜನ ಮಾಡಿಲ್ಲ, ಇನ್ನೂ 3 ಜನ ಇದ್ದಾರೆ ಅಂತ ಹೇಳಿ ಹೇಳ್ಬಿಡ್ತಾರೆ ಆರೋಪಿಗಳು. ಅಲ್ಲಿಗೆ 6 ಜನ ಆಗ್ತಾರೆ. 6ನೇ ಸಾಕ್ಷಿ, ವಿನಯ್ ಮತ್ತು ಪ್ರದೋಷ್ನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಹೆಸರನ್ನ ಹೇಳ್ತಾರೆ ಇವರಿಬ್ರು. ಈ ಪ್ರಕರಣ ಶುರುವಾಗಿದ್ದೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಂದ ಅಂತ ಹೇಳಿ. ಇದು ಸಾಕ್ಷಿ, 6ನೇ ಸಾಕ್ಷಿ ಇದು. ಇನ್ನು ಸಾಕ್ಷ್ಯ ನಂಬರ್ 7, ಅಶ್ಲೀಲ ಮೆಸೇಜ್ ಬಗ್ಗೆ ಪವನ್ಗೆ ಪವಿತ್ರ ತಿಳಿಸಿರ್ತಾರೆ. ಎಕ್ಸಾಕ್ಟ್ಲಿ ಹೌದು. ಪವನ್ ಪವಿತ್ರ ಗೌಡ ಅವರ ಮನೆಯಲ್ಲೇ ಇರ್ತಾ ಇದ್ದಂತ ಒಬ್ಬ ಹುಡುಗ. ಈ ರೇಣುಕಾ ಸ್ವಾಮಿ ಏನು ಪದೇ ಪದೇ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ನಲ್ಲ ಪವಿತ್ರ ಗೌಡ ಅವರಿಗೆ, ಅದನ್ನ ದರ್ಶನ್ಗೆ ಹೇಳಲ್ಲ ಅವರು. ಫಸ್ಟ್ ನೇರವಾಗಿ ಹೋಗಿ ಹೇಳಿದ್ದು ಪವನ್ ಅನ್ನೋ ಯುವಕನಿಗೆ, ನೋಡು ಪವನ್, ಈ ರೀತಿಯಾಗಿ ಒಬ್ಬ ರೇಣುಕಾ ಸ್ವಾಮಿ ಅನ್ನೋ ಯುವಕ ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ, ಮರ್ಮಾಂಗದ ಫೋಟೋ ಕಳಿಸಿದಾನೆ ಅಂತ ಹೇಳಿ ಪವನ್ಗೆ ಹೇಳ್ತಾನೆ. ಇದು ಕೂಡ ಸಾಕ್ಷಿ, 7ನೇ ಸಾಕ್ಷಿ ಇದು. ಇನ್ನು 8ನೇ ಸಾಕ್ಷಿ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ಕಿಡ್ನಾಪ್ ಆಗುತ್ತೆ. ಇದೆಲ್ಲವೂ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಹೇಗೆ ಕರೆ ತಂದ್ರು ಅನ್ನೋ ಒಂದು ಪ್ರಶ್ನೆ ಬಂದಾಗ ದರ್ಶನ್ ಏನ್ ಪ್ಲಾನ್ ಮಾಡಿರ್ತಾರೆ, ಅಲ್ಲಿರುವಂತ ಅವರ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಅವರಿಗೆ ಕರೆ ಮಾಡಿ, ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ಚಿತ್ರದುರ್ಗದಲ್ಲಿ, ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ, ಆತ ನನ್ನ ಪತ್ನಿಗೆ ಅಂದ್ರೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾನೆ, ಎತ್ತಾಕೊಂಡ ಭಾವನ ಅಂತ ಹೇಳಿ ಹೇಳ್ತಾರೆ. ಬಾಸ್ ಹೇಳಿದಾರಲ್ವಾ, ಹಾಗಾಗಿ ಅಭಿಮಾನಿ ಬಿಡ್ತಾನ, ಅಭಿಮಾನಿ ಸಂಘದ ಅಧ್ಯಕ್ಷ ಬೇರೆ, ಅಮೆರಿಕ ಅಧ್ಯಕ್ಷ ಇದ್ದಂಗಲ್ವಾ ಅದು, ಹಾಗಾಗಿ ಅದನ್ನ ಉಳಿಸ್ಕೊಳ್ಬೇಕಲ್ವಾ ಸಾಹೇಬ, ಹಾಗಾಗಿ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ತಾನೆ ರಾಘವೇಂದ್ರ. ಇದು 8ನೇ ಸಾಕ್ಷಿ. ಇನ್ನು 9ನೇ ಸಾಕ್ಷಿ, ದರ್ಶನ್ ಹೇಳಿಕೆಯಂತೆ ಸ್ವಾಮಿ ಕಿಡ್ನಾಪ್, ರಾಘವೇಂದ್ರ ಸ್ಟೇಟ್ಮೆಂಟ್. ದರ್ಶನ್ ಹೇಳಿಕೆಯಂತೆ ರೇಣುಕಾ ಸ್ವಾಮಿಯನ್ನ ನಾವು ಕಿಡ್ನಾಪ್ ಮಾಡಿದ್ದೀವಿ ಅಂತ ಹೇಳಿ ವಿಚಾರಣೆ ವೇಳೆ ಈ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಬಾಯ್ಬಿಡ್ತಾನೆ. ನಮ್ದೇನೂ ಇಲ್ಲ ಸರ್, ನಮ್ಮ ಬಾಸ್, ನಮ್ಮ ಡಿ ಬಾಸ್ ದರ್ಶನ್ ಅವರು ಏನು ಹೇಳಿದ್ರು ಅವ್ರು ಹೇಳಿದ ಹಾಗೆ ನಾವು ಮಾಡಿದ್ದೀವಿ, ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ ನಾವೇ, ದರ್ಶನ್ ಅವ್ರು ಹೇಳಿದ್ರು ಅಂತ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಬಾಯ್ಬಿಡ್ತಾನೆ ರಾಘವೇಂದ್ರ. ಸಾಕ್ಷ್ಯ ನಂಬರ್ 10, ಶೆಡ್ನಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಸ್ ತೆಗೆದುಕೊಳ್ತಾರೆ. ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆಯಾಗಿರೋದಕ್ಕೆ ಏನು ಸಾಕ್ಷಿ ಅಂತ ಕೇಳ್ತಾ ಇದ್ರು. ಅದರಂತೆ ರೇಣುಕಾ ಸ್ವಾಮಿಯನ್ನ ಹೆಂಗು ಹೊಡೆದಿದ್ರು ಅಂತ ಅಂದ್ರೆ, ಬಾಯಲ್ಲಿರೋ ರಕ್ತ, ತಲೆಯಲ್ಲಿರೋ ರಕ್ತ, ಆತನ ಚರ್ಮ ಎಲ್ಲವೂ ಕೂಡ ಬಿದ್ದಿತ್ತು ಆ ಶೆಡ್ನಲ್ಲಿ. ಅಷ್ಟು ಭಯಂಕರವಾಗಿ ಆತನನ್ನ ಹಲ್ಲೆ ಮಾಡಿದ್ರು ಆತನ ಮೇಲೆ. ಆ ಸ್ಯಾಂಪಲ್ಸ್ ತೆಗೆದುಕೊಳ್ತಾರೆ ಪೊಲೀಸರು, ಏನೇನು ರಕ್ತದ ಕಲೆ, ಕೂದಲು ಮತ್ತು ಬೆವರಿನ ಸ್ಯಾಂಪಲ್ಸ್. ಇದು 10ನೇ ಒಂದು ಸಾಕ್ಷಿ. ಇನ್ನು ಸಾಕ್ಷ್ಯ ನಂಬರ್ 11, ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್. ಒಂದು ಕಡೆ ಕೊಲೆಯಾದಂಥ ರೇಣುಕಾ ಸ್ವಾಮಿಯ ಸ್ಯಾಂಪಲ್ ತೆಗೆದುಕೊಳ್ತಾರೆ, ಮತ್ತೊಂದು ಕಡೆ ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ತೆಗೆದುಕೊಳ್ತಾರೆ. ಇದು 11. ಇನ್ನು ಸಾಕ್ಷ್ಯ ನಂಬರ್ 12, ರೇಣುಕಾ ಸ್ವಾಮಿ ಹಾಗೂ ಆರೋಪಿಗಳ ಸ್ಯಾಂಪಲ್ಸ್ ಮ್ಯಾಚ್ ಆಗಿದೆ. ಇದು ಈ ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಅಂತಾನೆ ಹೇಳಬಹುದು.
ರೇಣುಕಾ ಸ್ವಾಮಿ ಹಾಗೂ ಆರೋಪಿಗಳ ಸ್ಯಾಂಪಲ್ಸ್ ತಾಳೆ ಹಾಕಿ ನೋಡಿದಾಗ ಮ್ಯಾಚ್ ಆಗಿ ಹೋಗಿದೆ. ಅಂದ್ರೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಮತ್ತೆ ಕೂದಲು ಬೆವರಿನ ಸ್ಯಾಂಪಲ್ಸ್ ಒಂದು ಕಡೆ ಆದ್ರೆ, ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಇದೆಲ್ಲದರ ಬಗ್ಗೆಯೂ ಕೂಡ ತಾಳೆ ಹಾಕಿ ನೋಡ್ತಾರೆ. ಆಗ ರೇಣುಕಾ ಸ್ವಾಮಿ ಹಾಗೂ ಆರೋಪಿಗಳ ಸ್ಯಾಂಪಲ್ಸ್ ಮ್ಯಾಚ್ ಆಗುತ್ತೆ. ಇದು 12ನೇ ಸಾಕ್ಷಿ. ಏನು ಸಾಕ್ಷ್ಯ ನಂಬರ್ 13. ಕೊಲೆ ನಡೆದ ಬಳಿಕ ಆರೋಪಿಗಳಿಂದ ದರ್ಶನ್ಗೆ ಪದೇ ಪದೇ ಕಾಲ್ ಹೋಗಿರುತ್ತೆ. ಕೊಲೆ ಮಾಡ್ತಾರೆ, ಎಲ್ಲರೂ ಹಲ್ಲೆ ನಡೆಸಿ ಹೆಂಗ್ ಬೇಕೋ ಹಂಗ ಹೊಡೆದು ಚುಚ್ಚಿ ಎತ್ತಿ ಬಿಸಾಕಿ ಕೊಲೆ ಮಾಡ್ತಾರೆ. ಕೊಲೆ ಆದ ನಂತರ ಏನಾಗುತ್ತೆ, ಆರೋಪಿಗಳಿರ್ತಾರಲ್ಲ ಇವರೆಲ್ಲ ದರ್ಶನ್ಗೆ ಪದೇ ಪದೇ ಕಾಲ್ ಮಾಡ್ತಾರೆ. ಒಂದು ಭಯದಿಂದ ಕಾಲ್ ಮಾಡಿರಬಹುದು, ಇಲ್ಲ ಅಂತ ಅಂದ್ರೆ ಹೇಗೆ ನಾವು ಈ ಒಂದು ಹೆಣವನ್ನ ಎಲ್ಲಿ ಸಾಗಾಟ ಮಾಡೋದು, ಎಲ್ಲಿ ಬಿಸಾಕ್ ಬರೋದು, ಏನ್ ಮಾಡೋದು, ಹೇಗೆ ನಾವು ಇದರಿಂದ ಬಚಾವಾಗೋದು ಅಂತ ಹೇಳಿ ಭಯ ಪಟ್ಟುಕೊಂಡು ದರ್ಶನ್ ಅವರಿಗೆ ಪದೇ ಪದೇ ಕಾಲ್ ಮಾಡ್ತಾರೆ. ಇದು ಸಾಕ್ಷ್ಯ ನಂಬರ್ 13. ಇನ್ನು ಸಾಕ್ಷ್ಯ ನಂಬರ್ 14. ಮೊಬೈಲ್ ಸಿಡಿಆರ್ ಟವರ್ ಡಂಪ್ ಮುಖೇನ ಆರೋಪಿಗಳು ಒಂದೇ ಕಡೆ ಇದ್ದಿದ್ದು ಪತ್ತೆಯಾಗುತ್ತೆ. ಅನ್ಎಜುಕೇಟೆಡ್ಗಳು ಕೊಲೆ ಮಾಡ್ತಾರಲ್ಲ, ಹಂಗೆ ಕೊಲೆ ಮಾಡಿಬಿಟ್ಟಿದ್ದಾರೆ ಅವರು. ಈ ಪೊಲೀಸ್ನವರು ಯಾರನ್ನೂ ಬಿಡಲ್ಲ. ಹೆಂಗೆ ಎಷ್ಟೇ ಬುದ್ಧಿವಂತಿಕೆಯಿಂದ ಕೊಲೆ ಮಾಡಿದ್ರು, ಕಳ್ಳತನ ಮಾಡಿದ್ರು, ದರೋಡೆ ಮಾಡಿದ್ರು, ಹೇಗೆ ಪತ್ತೆ ಹಚ್ಚಬೇಕು ಅನ್ನೋದು ಪೊಲೀಸ್ನವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇವರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಆ ಶೆಡ್ನಲ್ಲಿ CCTV ಕ್ಯಾಮರಾ ಇದೆ ಅಂತ ಗೊತ್ತಿಲ್ವಾ? ಟವರ್ ಡಂಪ್ ಮಾಡಿದ್ರೆ ನಮ್ಮ ಮೊಬೈಲ್ಗಳು ಇಲ್ಲೇ ಇದಾವೆ ಅಂತ ಗೊತ್ತಾಗಲ್ವಾ? ಇದೆಲ್ಲ ಗೊತ್ತೇ ಇಲ್ವಾ? ಹಾಗಾದ್ರೆ ಇವ್ರಿಗೆ ಅನ್ಎಜುಕೇಟೆಡ್ ತರ ಬಿಹೇವ್ ಮಾಡಿದ್ದಾರೆ. ರಾಕ್ಷಸರು ಇವರು. ಸಾಕ್ಷ್ಯ ನಂಬರ್ ಹೇಳ್ತಾ ಇದ್ದೀನಿ ನೋಡಿ, 14. ಮೊಬೈಲ್ CDR ಟವರ್ ಡಂಪ್ ಮುಖೇನ ಆರೋಪಿಗಳು ಒಂದೇ ಕಡೆ ಇದ್ದಿದ್ದು ಪತ್ತೆ ಆಗಿದೆ. ಇನ್ನು ಸಾಕ್ಷ್ಯ ನಂಬರ್ 15. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲು ಬಳಸಿದ ಕಟ್ಟಿಗೆ ಶೆಡ್ನಲ್ಲಿ ಪತ್ತೆಯಾಗುತ್ತೆ. ರೇಣುಕಾ ಸ್ವಾಮಿಯನ್ನ ಏನೇನ್ ತಗೊಂಡು ಹೊಡೆದಿದಾರೋ ಏನೋ ಪಾಪ, ಎತ್ತೆತ್ತಿ ಬಿಸಾಕಿದ್ದಾರೆ ಅಂತ ಹೇಳಿ ಒಬ್ಬ ಪೊಲೀಸ್ ಆಫೀಸರ್ ಮಾತಾಡಿರುವಂತ ಆಡಿಯೋ ವೈರಲ್ ಆಗಿತ್ತು. ನೀವೆಲ್ಲ ಕೇಳಿದಿರಿ ಅಂತ ನಾನು ಅನ್ಕೊಳ್ತೀನಿ. ಜೊತೆಗೆ ಒಂದು ಕಟ್ಟಿಗೆಯಿಂದ ಹೆಂಗ್ ಬೇಕೋ ಹಂಗ ಹೊಡಿತಾರಂತೆ ರೇಣುಕಾ ಸ್ವಾಮಿಯನ್ನ. ಆ ಕಟ್ಟಿಗೆ ಪಟ್ಟಣಗೆರೆ ಶೆಡ್ನಲ್ಲಿ ಪೊಲೀಸರು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿದೆ. ಇದು ಸಾಕ್ಷ್ಯ ನಂಬರ್ 15. ಇನ್ನು ಸಾಕ್ಷ್ಯ ನಂಬರ್ 16 ಏನ್ ಹೇಳುತ್ತೆ, ಹತ್ಯೆಗೂ ಮುನ್ನ ರೇಣುಕಾ ಸ್ವಾಮಿ ಕಟ್ಟಿ ಹಾಕಲು ಬಳಸಿರುವ ಹಗ್ಗ ಸಿಕ್ಕಿರೋ ಮಾಹಿತಿ ಇದೆ. ಅಂದ್ರೆ ಚಿತ್ರದುರ್ಗದಿಂದ ಆತನನ್ನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಂಡು ಬಂದು ಒಂದೆರಡು ಹೊಡಿತಾರೆ. ಹೊಡೆದು ಆತನ ಕೈಕಾಲು ಕಟ್ಟು ಹಾಕ್ತಾರೆ. ಆ ಹಗ್ಗ, ಕಟ್ಟಿ ಹಾಕಲು ಬಳಸಿದ್ದಂತ ಹಗ್ಗ ಈಗ ಪೊಲೀಸರ ವಶದಲ್ಲಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಸಾಕ್ಷ್ಯ ನಂಬರ್ 17. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿರುವ ಕಬ್ಬಿಣದ ವಸ್ತುಗಳು ಶೆಡ್ನಲ್ಲಿ ಪತ್ತೆಯಾಗಿವೆ. ಒಂದು ಕಡೆ ಕಟ್ಟಿಗೆ ಸಿಕ್ಕಿರೋದು ಇಷ್ಟು ದಪ್ಪ ಇದೆ ಅಂತದ್ದು ಕಟ್ಟಿಗೆ. ಅದಾದ ನಂತರ ಸಾಕ್ಷ್ಯ ನಂಬರ್ 17 ಹೇಳ್ತಾ ಇದೆ, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿರುವ ಕಬ್ಬಿಣದ ವಸ್ತುಗಳು ಕೂಡ, ಅಂದ್ರೆ ರಾಡ್, ಕಬ್ಬಿಣದ ರಾಡ್ ಇರುತ್ತಲ್ಲ, ಆ ರಾಡ್ನಿಂದ ಹೊಡೆದಿದ್ದಾರೆ ಆತನಿಗೆ. ಆ ರಾಡ್ಗಳು ಕೂಡ, ಕಬ್ಬಿಣದ ರಾಡ್ಗಳು ಕೂಡ ಪೊಲೀಸರಿಗೆ ಸಿಕ್ಕಿದಾವೆ. ಸಾಕ್ಷ್ಯ ನಂಬರ್ 18. ಆರೋಪಿಗಳು ಶೆಡ್ಗೆ ಹೋಗುವ, ಹಲ್ಲೆ ಮಾಡುವ ದೃಶ್ಯ CCTVಯಲ್ಲಿ ಸೆರೆಯಾಗುತ್ತೆ. ಈ ಪ್ರಕರಣದಲ್ಲಿ ಒಂದು ತಿರುವು ಕೊಡುವಂತ ಸಾಕ್ಷಿ ಇದು. ಈ ಆರೋಪಿಗಳು ಆ ಶೆಡ್ನ ಒಳಗಡೆ ಹೋಗುವಂತ CCTV ಒಂದು ದೃಶ್ಯ ಸಿಗುತ್ತೆ. ಅದಾದ ನಂತರ CCTV ಇದಾವೆ ಒಳಗಡೆ ಶೆಡ್ನಲ್ಲಿ. ಆದರೂ ಕೂಡ ಆ ಶೆಡ್ನಲ್ಲಿ ಮನಸ್ಸು ಇಚ್ಛೆ ಆತನನ್ನ ಹಲ್ಲೆ ಮಾಡ್ತಾರೆ, ಆತನ ಮೇಲೆ ಆತನನ್ನ ಕೊಲೆ ಮಾಡ್ತಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್. ಆ CCTV ಫುಟೇಜ್ ಈಗ ಪೊಲೀಸರ ಬಳಿ ಇದೆ. ಮಹತ್ವದ ಸಾಕ್ಷಿ ಇದು, ಮಹತ್ವದ ಸಾಕ್ಷಿ. ಈ ಪ್ರಕರಣಕ್ಕೆ ತಿರುವು ಕೊಡುವಂತ ಒಂದು ಸಾಕ್ಷಿ. ಸಾಕ್ಷ್ಯ ನಂಬರ್ 19. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಂತ ಕಾರು ಪತ್ತೆಯಾಗಿದೆ. ರೇಣುಕಾ ಸ್ವಾಮಿಯನ್ನ ಹೆಂಗ್ ಕರೆತಂದ್ರು, ಯಾವುದ್ರಲ್ಲಿ ಕರೆತಂದ್ರು ಅಂತ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಹೇಳ್ತಾರೆ ಆರೋಪಿಗಳು, ಇದೇ ಕಾರ್ನಲ್ಲಿ ಕರ್ಕೊಂಡು ಬಂದ್ವಿ, ಕಿಡ್ನಾಪ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ. ಆ ಕಾರು ಕೂಡ ಈಗ ಪೊಲೀಸರ ವಶದಲ್ಲಿದೆ. ಇದು ಸಾಕ್ಷ್ಯ ನಂಬರ್ 19. ಇನ್ನು ಸಾಕ್ಷ್ಯ ನಂಬರ್ 20. ರೇಣುಕಾ ಸ್ವಾಮಿ ಶವವನ್ನ ಸಾಗಾಟ ಮಾಡಲು ಬಳಸಿದ ಕಾರನ್ನು ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಒಂದು ಚಿತ್ರದುರ್ಗದಿಂದ ಕರ್ಕೊಂಡು ಬಂದಂತ ಒಂದು ಕಾರು ಒಂದು ಕಡೆ ಆದ್ರೆ, ಕೊಲೆ ಮಾಡಿದ ನಂತರ ಆತನ ಹೆಣವನ್ನ ಸಾಗಾಟ ಮಾಡಲು ಬಳಸಿದ್ದಂತ ಕಾರು ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು.
ಇನ್ನು ಲಾಸ್ಟ್ ಸಾಕ್ಷ್ಯ ನಂಬರ್ 21 ಏನ್ ಹೇಳುತ್ತೆ? ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಗಳು ಬಳಸಿರುವ ನೀರಿನ ಬಾಟಲ್, ಮದ್ಯದ ಬಾಟಲ್ಗಳು ಪತ್ತೆ ಆಗ್ತವೆ. ಕುಡಿದಿದ್ದಾರೆ, ಸಿಕ್ಕಾಪಟ್ಟೆ ಕುಡಿದಿದ್ದಾರೆ. ಕುಡಿದು ಆತನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಕಬ್ಬಿಣದ ರಾಡ್ನಿಂದ ಹೊಡೆದಿದ್ದಾರೆ, ಕಟ್ಟಿಗೆಯಿಂದ ಹೊಡೆದಿದ್ದಾರೆ, ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಹೊಡೆದು ಹಾಕಿದ್ದಾರೆ, ಮರ್ಮಾಂಗಕ್ಕೆ ಕಾಲಿನಿಂದ ಒದ್ದಿದ್ದಾರೆ, ಚಪ್ಪಲಿಯಿಂದ ಹೊಡೆದಿದ್ದಾರೆ. ಎಲ್ಲವೂ ಸಿಕ್ಕಿದೆ. ಈಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲವೂ ಸೆರೆಯಾಗಿದೆ. ಸಾಕ್ಷ್ಯ ನಂಬರ್ 21 ಹೇಳ್ತಾ ಇದೆ, ಕುಡಿದು ಬಿಸಾಕಿದ್ದಂತ ಬಾಟಲ್ಗಳು ಸಿಕ್ಕಾಗಿದ್ದಾವೆ, ನೀರು ಕುಡಿದಂತ ಬಾಟಲ್ಗಳು ಕೂಡ ಸಿಕ್ಕೊಂಡಿದ್ದಾವೆ. 21 ಸಾಕ್ಷಿಗಳನ್ನ ನಿಮ್ಮ ಮುಂದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಇಟ್ಟಿರೋದು. ಡಿಸೈಡ್ ಮಾಡಿ. ಇಂಥ ಒಬ್ಬ ವ್ಯಕ್ತಿಯನ್ನ ಫಾಲೋ ಮಾಡ್ತಾ ಇರುವಂತ ನೀವು ಡಿಸೈಡ್ ಮಾಡಿ. ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ರೌಡಿ ಅಂತ ಹೇಳಿ ಇದರಿಂದಾನೇ ಗೊತ್ತಾಗುತ್ತೆ. ನೂರಾರು ಜನರಿಗೆ, ಕೋಟ್ಯಾಂತರ ಜನರ ಆರಾಧ್ಯ ದೈವ ಅಂತ ಕರೆಸಿಕೊಳ್ಳುವಂತ ದರ್ಶನ್ ಒಬ್ಬ ವ್ಯಕ್ತಿಯನ್ನ ಕ್ಷುಲ್ಲಕ ಕಾರಣಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ, ರಾಡ್ನಿಂದ ಹೊಡೆದು, ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡ್ತಾನೆ, ಮರ್ಮಾಂಗಕ್ಕೆ ಒದ್ದು ಅಂತ ಅಂದ್ರೆ ಈತ ಮನುಷ್ಯನೇ ಅಲ್ಲ, ಮೃಗ. ಒಬ್ಬ ಮನುಷ್ಯನನ್ನ ಕೊಲೆ ಮಾಡುವ ಮಟ್ಟಿಗೆ ಇನ್ನೊಬ್ಬ ಮನುಷ್ಯ ಹೋಗಲ್ಲ, ಸಾಧ್ಯನೇ ಇಲ್ಲ. ಅದು ಹೋಗೋದು ಮೃಗ ಮಾತ್ರ, ಮೃಗ. ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆ ರೇಣುಕಾ ಸ್ವಾಮಿ, ಕೊಲೆಯಾದಂತ ರೇಣುಕಾ ಸ್ವಾಮಿಯ ಕುಟುಂಬದವರು ಯಾವ ರೀತಿಯಾಗಿ ನೆರಳುತ್ತಾ ಇದ್ದಾರೋ ಅದಕ್ಕೆ ಅವರಿಗೆ ನೆಮ್ಮದಿ ಸಿಗಲೇಬೇಕು, ಆತನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅಂದ್ರೆ ದರ್ಶನ್ ಮತ್ತು ಗ್ಯಾಂಗ್ ಅರೆಸ್ಟ್ ಆಗಿದ್ದಲ್ಲದೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ರಾಜ್ಯದ ಜನ ಕೂಡ ಆಗ್ರಹಿಸ್ತಾ ಇದ್ದಾರೆ. ಇದು 21 ಸಾಕ್ಷಿಗಳು. ಪೊಲೀಸರ ಬಳಿ ಇನ್ನೂ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗಿದೆ. ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನೀವೇನ್ ಹೇಳ್ತೀರಿ ಈ ಕೃತ್ಯದ ಬಗ್ಗೆ? ದರ್ಶನ್ ಮಾಡಿರೋದು ನಿಮಗೆ ಆಶ್ಚರ್ಯ ತಂದಿದೆನಾ? ದರ್ಶನ್ ಬಗ್ಗೆ ಏನ್ ಹೇಳ್ತೀರಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ ಬಡ ವ್ಯಕ್ತಿ, ಅಮಾಯಕ ವ್ಯಕ್ತಿ ಕೊಲೆಯಾಗಿದ್ದಾನಲ್ಲ, ಆತನ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ. ಆತನ ಕುಟುಂಬಸ್ಥರ ಪರಿಸ್ಥಿತಿಯನ್ನ ನೀವು ನೋಡಿದ್ದೀರಿ, ಅದರ ಬಗ್ಗೆಯೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.